ಹೋಗ್ತೀನಿ ಅಂತಿದ್ದಾಳೆ. ಅವಳಿಗೆ ಹೋಗ್ಬೇಡ ಅಂತ ಹೇಳು. ಏನೋ ಸುಮ್ಮನೆ ನಿಂತಿದ್ಯಾ? ಬಾರೋ ನೀನು, ಬಾರೋ. ಏನು ನೀನು? ಭೂಮಿ ಇಲ್ಲಿ ನೋಡಮ್ಮ, ಇಲ್ಲಿ ನೋಡು. ನೀವ್ ನನಗೆ ಹೇಳಿದ್ದೆ ಅಲ್ವಾ ಅತ್ತೆ, ನಾನು ಯಾವ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಈಗ ನೋಡಿದ್ರೆ ಹೋಗ್ತೀನಿ ಅಂತಿದ್ದಿಲ್ಲ ಭೂಮಿ. ಕೈ ಮುಗ್ತಿದ್ದೆಲ್ಲ ಇಲ್ಲಿಗೆ ನಿಲ್ಸಿ ಕ್ಷಮಿಸ್ಬಿಡು. ಹಾಗಾದ್ಮೇಡಮ್ಮ ಭೂಮಿ, ಭೂಮಿ ನನ್ ಮಾತು ಕೇಳು ಭೂಮಿ. ಅಜಿತಾ ಅವಳಿಗೆ ಹೇಳು, ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಕಣೋ. ಅಜಿತಾ ಹೋಗ್ಬೇಡ ಅಂತ ಹೇಳಪ್ಪ. ಅಜಿತಾ ನೀನಾದ್ರೂ ಹೇಳು, ಅವಳು ನಿನ್ ಮಾತು ಕೇಳ್ತಾಳೆ ಕಣೋ. ಹೋಗ್ಬೇಡ, ಹೋಗ್ಬೇಡ, ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಭೂಮಿ ನನ್ ಮಾತು ಕೇಳು, ನನ್ ಮಗ ನಿನ್ನ ಬಿಟ್ಟಿರಲ್ಲ ಭೂಮಿ. ಎಲ್ಲೂ ಹೋಗ್ಬೇಡ ಭೂಮಿ. ಭೂಮಿ ನನ್ ಮಾತು ಕೇಳು, ಎಲ್ಲೂ ಹೋಗ್ಬೇಡ ಭೂಮಿ. ಪ್ಲೀಸ್ ಭೂಮಿ, ನನ್ ಮಗ ನಿನ್ನ ಬಿಟ್ಟಿರಲ್ಲ, ಹೋಗ್ಬೇಡ ಭೂಮಿ. ನನ್ ಮಗನ ಬಿಟ್ಟು ಹೋಗ್ತಿದ್ದಲ್ಲ ಕಣೋ. ಅಜಿತನ ಬಿಟ್ಟು. ಅಯ್ಯೋ ಕನ್ಸ್ಬಿತ್ತಾ? ಕನ್ಸ ಈಗ ಕೆಟ್ಕನ್ಸ ಬಿತ್ತಾ? ಹೌದು ಕಣೋ ಶ್ರವಣ, ನಮ್ ಭೂಮಿಗೆ ಕಾನ್ಸ್ಟೇಬಲ್ ಕೆಲಸ ಸಿಕ್ಕಿತ್ತು. ಸಾಲದು ಅಂತ ಅವಳಿಗೆ ಬಳ್ಳಾರಿಗೆ ಪೋಸ್ಟಿಂಗ್ ಆಗಿತ್ತು ಕಣೋ. ನಾನು ಅಜಿತಾ ಅಲ್ಲಿಗೆ ಹೋಗ್ಬೇಡ ಅಂತ ಎಷ್ಟು ಕೇಳ್ಕೊಂಡ್ರು ಅವಳು ನಮ್ ಮಾತೆ ಕೇಳ್ತಿರ್ಲಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ಲು ಕಣೋ. ಹೌದು ಬಾವ ಇಲ್ಲಿ ನಿಮ್ ಭಾವನ ಅವ್ರ ಫ್ರೆಂಡ್ ಫಾರಿನ್ ಹೋಗ್ತಿದ್ರಂತೆ, ಬಿಟ್ಟು ಬರೋದಕ್ಕೆ ಅಂತ ಹೋದ್ರು ಕಣೋ. ಅಮ್ಮ, ಈ ಕನ್ಸಿದೆಯಲ್ಲ ಅದು ನಮ್ಮ ಮನ್ಸಲ್ಲಿರೋ ರಿಫ್ಲೆಕ್ಷನ್. ನೀನ್ ಯಾವ್ದ್ರ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತೀಯೋ ಅದೇ ಕನ್ಸಲ್ ಬರೋದು. ನೀನ್ ಈ ತರ ಕನ್ಸು ಬೀಳೋದಕ್ಕೆ ಅದೇ ಕಾರಣ. ಕರೆಕ್ಟ್ ನಚಿ ಅಕ್ಕ. ನೀನ್ ಯಾವಾಗ ಅಜಿತ್ ಭೂಮಿ ಬಗ್ಗೆ ಅನುಮಾನ ಪಡ್ತಿರ್ತಿಯಲ್ಲ, ಅದ್ರ ಪ್ರತಿಫಲನೇ ಈ ಕೆಟ್ಟ ಕನ್ಸು. ಅತ್ತೆ, ಭೂಮಿ ಅಕ್ಕನು ಅಜಿತ್ ತುಂಬಾ ಕ್ಲೋಸ್ ಆಗಿದ್ದಾರೆ. ನೀವ್ ಅವ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ನಾನು ಹಾಗೆ ಅನ್ಕೋತೀನಿ. ನನ್ ಮನ್ಸಲ್ಲಿ ಏನೋ ಒಂದ್ ತಳಮಳ. ನನ್ ಮಗ ಮತ್ತೆ ಭೂಮಿ ಇಲ್ಲಿ ಬೇರೆ ಆಗ್ತಾರೋ ಅಂತ ಮನ್ಸಿಗೆ ಯಾವಾಗ್ಲೂ ಅನಿಸ್ತಿರುತ್ತೆ. ಯಾಕೆ ಹೀಗೆಲ್ಲ ಅಂತ ನಾನು ಎಷ್ಟೇ ಪ್ರಶ್ನೆ ಮಾಡ್ಕೊಂಡ್ರು ಇತ ಮತ್ತೆ ಭೂಮಿನ ನೋಡಿ ಹಾಗೆಲ್ಲ ಏನೂ ಇಲ್ಲ, ಇದೆಲ್ಲ ನನ್ ಕಲ್ಪನೆ ಅಂತ ಅಂದ್ಕೊಂಡ್ರು ನನ್ ಅನುಮಾನ ದೂರ ಆಗ್ತಿಲ್ಲ ಕಣೋ ಶ್ರವಣ. ಬೆನ್ನಿಗೆ ಹತ್ತಿದ್ ಬೇತಾಳ ತರ ನನ್ನನ್ನ ಕಾಡ್ತಿದೆ ಕಣೋ. ಶ್ರವಣ, ನಂಗ್ ಗೊತ್ತು ಕಣೋ, ನನಗೆ ಇತ್ತೀಚೆಗೆ ಮಾನಸಿಕ ಕಾಯಿಲೆ ಶುರುವಾಗ್ಬಿಟ್ಟಿದೆ ಅನ್ಸುತ್ತೆ. ನಚ್ಚಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ ನನ್ನನ್ನ. ನನ್ ಹೀಗೆಲ್ಲ ಇರ್ಬಾರ್ದು. ನಿಂಗ್ ಏನು ಆಗಿಲ್ಲ ಅಮ್ಮ. ನಾವ್ ಹೇಗ್ ನಾರ್ಮಲ್ ಆಗಿದೀವೋ ನೀನು ಹಾಗೆ ನಾರ್ಮಲ್ ಆಗೇ ಇದೆಯಾ. ನಿಂಗೆ ಯಾವ ಡಾಕ್ಟರ್ ಅವಶ್ಯಕತೆನೂ ಇಲ್ಲ. ಅಕ್ಕ, ಈಗಾಗಲೇ 100 ಸಲ ಹೇಳಿದ್ವಿ, 101ನೇ ಸಲನು ಹೇಳ್ತದೆ. ಅಜಿತ್ ಭೂಮಿ ಮಧ್ಯೆ ಯಾವುದೇ ರೀತಿ ಜಗಳನೂ ಇಲ್ಲ, ಮನಸ್ತಾಪನೂ ಇಲ್ಲ. ಸರಿನಾ? ಅಷ್ಟೇ ಅಲ್ಲ, ಅವರಿಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ಕೇಳಿದಕರೆ ಅತ್ತೆ, ತುಂಬಾ ಯೋಚನೆ ಮಾಡ್ಬೇಡಿ, ಅದ್ರಿಂದ ನಿಮ್ ಆರೋಗ್ಯ ಹಾಳಾಗುತ್ತೆ. ಅಮ್ಮ, ಏನಾಯ್ತಮ್ಮ? ನಚ್ಚಿ ಯಾಕೋ ಕಣ್ಣೆಲ್ಲ ಮಂಜಾಗ್ತಿದೆ ಕಣೋ. ತಲೆನೋವು ಬೇರೆ ಬರ್ತಿದೆ, ಎದೆ ಬಡ್ತಾ ಎಲ್ಲ ಜೋರಾಗ್ತಿದೆ ಕಣೋ ನಚ್ಚಿ. ಅರ್ಧಂಬರ್ಧ ನಿದ್ದೆ ಮಾಡಿ ಸಡನ್ ಆಗಿ ಎದ್ರೆ ಹಿಂಗೆ ಆಗೋದು. ಏನು ಟೆನ್ಷನ್ ತಗೋಬೇಡ, ನಾನು ಹೋಗಿ ಒಂದ್ ಮಾತ್ರೆ ತಗೊಂಡ್ ಬರ್ತೀನಿ, ಅದನ್ನ ತಗೋ. ಮೈಂಡ್ ಕಾಮ್ ಆಗತ್ತೆ, ನಿದ್ದೆನೂ ಚೆನ್ನಾಗತ್ತೆ. ಆಯ್ತಪ್ಪ ಶ್ರವಣ, ಏನೋ ಒಂಥರ ಭಯ ಆಗ್ತದೆ ಕಣೋ. ಏನು ಆಗಲ್ಲ ಅಕ್ಕ, ಧೈರ್ಯವಾಗಿರು. ಮಲ್ಕೊಳ್ಳಿ, ನಾವ್ ಆಚೆ ಹೋಗೋಣ. ಮಲ್ಕೋ, ಮಿಸ್ ಮಾಡು. ಒಮ್ಮೆ ಭೂಮಿ 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 ಒಮ್ಮೆ. ಸತ್ಯನ, ಬೆಲ್ಟ್ ಪಿಚ್ಚಿ ನನ್ ಮೈ ಸೀಳು ಆಗಿ ಹೊಡಿರಿ ಸತ್ಯನ. ಹೊಡಿರಿ ಸತ್ಯನ, ನನ್ಗೆ ಹೊಡಿರಿ ಅಂದೆ. ಏನು ಮಾತಾಡ್ತೀನಿ ಇನ್ನು? ಇಲ್ಲ ಸತ್ಯನ, ನನ್ನ ಜೀವನದಲ್ಲಿ ನಾನು ಏನೇ ಮಾಡಿದ್ರು ಸರಿ, ನನ್ ಕೈಲಿ ಎಲ್ಲಾ ಸಮಸ್ಯೆನೂ ಸಾಲ್ವ್ ಮಾಡುವಂತ ಕೆಪಾಸಿಟಿ ಇದೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ ಸತ್ಯನ, ಅದು ಕೊಡಿರಿ ಸತ್ಯನ, ನನ್ ಹೊಡಿರಿ ಸತ್ಯನ, ಹೊಡಿರಿ. ಏನು ಮಾತಾಡ್ತೀನಿ ಇನ್ನು? ಅರ್ಧ ಕೇಳಿಸ್ಕೊಂಡ್ರೆ ಗಾಪ ಇರ್ತಾರೆ. ಇನ್ ಸ್ವಲ್ಪ ಸಮಾಧಾನ ಆಗಿರು. ಯಾಕೋ ತಾಳ್ಮೆಗಿರ್ತಿದ್ಯಾ ನೀನು? ಸತ್ಯನ, ನನ್ನ ಜೀವನದಲ್ಲಿ 2 ವರ್ಷ ಆದ್ಮೇಲೆ ನನ್ನ ಜೀವನ ಹೇಗಿರ್ಬೇಕು ಅಂತ ಈಗಲೇ ಕುತ್ಕೊಂಡು ಯೋಚನೆ ಮಾಡ್ತೀನಿ ಸತ್ಯನ. 1000 ರೂಪಾಯಿ ಸ್ಟಾಕ್ಸ್ ಅಲ್ಲಿ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಇವತ್ತು ಕುತ್ಕೊಂಡು ಯೋಚನೆ ಮಾಡ್ತೀನಿ, 1 ವರ್ಷ ಆದ್ಮೇಲೆ ಅದ್ರ ರಿಟರ್ನ್ ಹೆಂಗಿರುತ್ತೆ, ನನಗೆ ಲಾಸ್ ಆಗ್ಬಿಡುತ್ತಾ ಅಂತ ಹೇಳಿ 1000 ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಸತ್ಯನ. ಆದ್ರೆ ಭೂಮಿ ಜೊತೆ ನನ್ ಕಾಂಟ್ರಾಕ್ಟ್ ಮದುವೆ ಆದಾಗ ಯಾಕೆ ಸತ್ಯನ ಯೋಚನೆ ಮಾಡ್ಲಿಲ್ಲ ನಾನು? ಯಾಕೆ ಯೋಚನೆ ಮಾಡ್ಲಿಲ್ಲ? ಕಾಂಟ್ರಾಕ್ಟ್ ಮದುವೆ ಆದ್ಮೇಲೆ ನನ್ ಭವಿಷ್ಯ ಹೇಗಿರುತ್ತೆ ಅಂತ ಅವತ್ತು ನಾನು 1 ನಿಮಿಷ ಯೋಚನೆ ಮಾಡಿದಿದ್ರೆ ಸತ್ಯನ, ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಅನ್ಸತ್ತಲ್ವಾ ಸತ್ಯನ? ಭೂಮಿ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಅಮ್ಮನ್ಗೆ ಕನ್ಸ್ ಬಿದ್ದಿದ್ದಕ್ಕೆ ಅಮ್ಮ ಹೇಗಾಡಿದ್ರು ಅಂತ ನೀವು ನೋಡಿದ್ರಲ್ಲ. ಸರಿ, ಮುಂದೊಂದ್ ದಿನ ಇದೇ ನಿಜ ಅಂತ ನಾನು ಹೋಗಿ ಅಮ್ಮನ ಹತ್ರ ಹೇಳಿದ್ರೆ ಸತ್ಯನ, ಅಮ್ಮನ ಆರೋಗ್ಯ ಏನಾಗುತ್ತೆ ಸತ್ಯನ? ಚಿತಾ, ಏನೂ ಇಲ್ಲ ಸತ್ಯನ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸತ್ಯನ. ನಾನು ಇವತ್ತು ನನ್ನಿಂದ ಅಮ್ಮನ ಪ್ರಾಣಕ್ಕೆ ಕುತ್ತು ಬರೋ ಹಾಗಾಗೋಯ್ತು ಸತ್ಯನ. ಇಲ್ಲ, ನನ್ ಕಾಂಟ್ರಾಕ್ಟ್ ಮದುವೆ ಆಗ್ಬಾರ್ದಾಗಿತ್ತು ಸತ್ಯನ, ನನ್ ಕಾಂಟ್ರಾಕ್ಟ್ ಮದುವೆ ಆಗ್ಬಾರ್ದಾಗಿತ್ತು. ಸರಿ ಆಗ್ಬಾರ್ದಾಗಿತ್ತು, ಆಗಿದೆ. ಕಾಲ ಮಿಂಚೋಗಿದೆ. ಈಗ ಕಾಲ ಮಾರೋದ ವಿರುದ್ಧ ಹೋಗಿ ಅದನ್ನೆಲ್ಲ ಸರಿಪಡಿಸಕ್ಕಾಗುತ್ತಾ? ಹೇಳು, ಸರಿಪಡಿಸಕ್ಕಾಗುತ್ತಾ? ಯಾಕೆ ಇಷ್ಟೊಂದು ಉದ್ವೇಗ ಒಳಗಾಗ್ತಿದ್ಯಾ ನೀನು? ನನಗೆ ಭಯ ಆಗುತ್ತಲ್ಲ. 1.5 ವರ್ಷ ಆಯ್ತು. ನೀನು ಮತ್ತೆ ಕಾಲ ಮಾರೋದ ವಿರುದ್ಧ ಹೋಗಿ ಸರಿಪಡಿಸಕ್ಕಾಗುತ್ತಾ? ಹೇಳು, ಮಾಡು. ಸತ್ಯನ, ನನಗೇನಾದ್ರು ಆಸಕ್ತಿ ಇದ್ದಿದ್ರೆ 1.5 ವರ್ಷದಿಂದ ಹೋಗ್ತಿರಲ್ಲ ಸತ್ಯನ. 3.5 ವರ್ಷದಿಂದ ಹೋಗಿ ಕಳ್ಕೊಂಡಲ್ಲ ಸಾಹಿತ್ಯನ ಮರಿಬಾರ್ದು. ಅವಳ ನೆನಪಲ್ಲಿ ಜೀವನ ಪರ್ಯಂತ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಭೂಮಿ ಜೊತೆಗೆ ಒಪ್ಪಂದದ ಮದುವೆ ಆಗಿದ್ದು. ವಿಷಯ ಬಹಳ ಸುಲಭ ಆಗಿದೆ, ಆದ್ರೆ ಉದ್ವೇಗಕ್ಕೊಳಗಾಗಿ ನೀನು ಅದನ್ನ ಜಟಿಲ ಮಾಡ್ಕೊಳ್ತೀನಿ ಖಚಿತ. ಆದ್ರೆ ಈಗ ನಾನ್ ಹೇಳ್ತಾ ಇದ್ದೀನಿ ನಿನ್ನ ತಾಯಿಗೋಸ್ಕರ, ಅಂದ್ರೆ ಸಂಗೀತಮ್ಮನ ಕಾರಣಕ್ಕೆ ಇವತ್ತು ನೀನು ಭೂಮಿನ ನಿಜವಾದ ಮದುವೆ ಆಗೋದಕ್ಕೆ ಒಪ್ಕೋ. ನಿಮ್ಮಿಬ್ಬರು ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ತಾನೆ ಈ ಸಮಸ್ಯೆ ಎಲ್ಲ ಉದ್ಭವ ಆಗ್ತಿರೋದು. ಇದರಲ್ಲೇ ಪರಿಹಾರ ಇದೆ, ಇದನ್ನ ನೀನು ಕಂಡುಕೋಬೇಕು. ಆವಾಗಲೇ ನೆಮ್ಮದಿ ಆಗಿರೋಕ್ ಸಾಧ್ಯ ಆಗೋದು. ನಾಳೆ ಕೋರ್ಟ್ ಅಲ್ಲಿ ವೀರಣ್ಣನ ಕೇಸ್ ಹಿಯರಿಂಗ್ ಇದೆ. ಭದ್ರನೇ ವೀರಣ್ಣನ ಕೊಲೆ ಮಾಡಿರೋದು ಅಂತ ಕನ್ಫ್ಯೂಸ್ ಮಾಡ್ಕೊಂತಿರೋದ್ರಿಂದ ಡೆಫಿನೆಟ್ಲಿ ಭಾಗ್ಯಮ್ಮ ನಾಳೆ ಹೊರಗಡೆ ಬರ್ತಾರೆ. ಭೂಮಿ ಭಾಗ್ಯಮ್ಮ ಇಬ್ರು ಒಂದಾಗ್ತಾರೆ. ಲಕ್ಷ್ಮಿ ಅವ್ರ ಕಡೆಯಿಂದ ನಮ್ಮಿಬ್ರು ಕಾಂಟ್ರಾಕ್ಟ್ ಮದುವೆ ವಿಚಾರ ಭಾಗ್ಯಮ್ಮನ ಗೊತ್ತಾಗುತ್ತೆ. ಅದಾದ್ಮೇಲೆ ಭೂಮಿ ಭಾಗ್ಯಮ್ಮನ್ಗೆ ನಮ್ದು ನಿಜವಾದ ಮದುವೆ ಅಲ್ವೇ ಅಲ್ಲ, ನಾವಿಬ್ರು 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಆಗಿದ್ವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾಳೆ. ಭಾಗ್ಯಮ್ಮನ್ಗೆ ಕೇಳಿದ ತಕ್ಷಣ ನೋವಾದ್ರೂ ಸಮಾಧಾನ ಮಾಡಿ ಆಮೇಲೆ ತನ್ನ ಜೀವನ ತನಗೆ. ಇನ್ಮೇಲೆ ನನ್ನ ಅವಶ್ಯಕತೆ ಭೂಮಿಗೆ ಇರಲ್ಲ ಸತ್ಯನ. ನಿನಗೆ ನೀನು ಯಾಕೆ ಹಾಗನ್ ಕೂತಿದ್ದೀ? ಈಗ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ ಸತ್ಯನ. ಭಾಗ್ಯಮ್ಮನ್ನ ಜೈಲಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಭೂಮಿ ನನಗೆ ಹತ್ರ ಆದ. ಈಗ ಭಾಗ್ಯಮ್ಮ ಹೊರಗಡೆ ಬಂದ್ಮೇಲೆ ಅವಳಿಗೆ ನನ್ನ ಅವಶ್ಯಕತೆ ಯಾಕಿರುತ್ತೆ? ಅವಳಿಗೆ ಇದು ಒಂದೇ ಒಂದು ಚಿಂತೆನೂ ಭಾಗ್ಯಮ್ಮ ಹೊರಗಡೆ ಬಂದ್ಮೇಲೆ ಇರೋಲ್ಲ. ಅದು ಅಲ್ಲದೆ ಈಗ ಕಾನ್ಸ್ಟೇಬಲ್ ಆಗ್ತಾರೆ. ಅವಳ ಜೀವನದಲ್ಲಿ ನನ್ನ ಅವಲಂಬನೆ ಯಾವುದೇ ಕಾರಣಕ್ಕೂ ಇರಲ್ಲ ಸತ್ಯನ.
ದೊಡ್ಡವರು ಸುಮ್ನೆ ಹೇಳಲ್ಲ, ಹೆಣ್ಮಕ್ಳು ತುಂಬಾ ಮುಂದಾಲೋಚನೆ ಮಾಡ್ತಾರೆ ಅಂತ. ಮೇ ಬಿ ಭೂಮಿ ಇದನ್ನೆಲ್ಲ ಮುಂದೆ ಯೋಚನೆ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ನನಗೆ ಇನ್ಮೇಲೆ ನನ್ನ ನೋಡೋದಕ್ಕೆ ಬರ್ಬೇಡಿ ಸಾಹೇಬ್ರ, ಗುಡ್ ಬಾಯ್ ಅಂತ ಹೇಳಿದ್ದು. ಅದನ್ನೇ ನೀನು ಮನಸ್ಸಿಗೆ ಹಚ್ಕೊಟ್ಟಿದ್. ನೀನ್ ಸ್ವಲ್ಪ ಯೋಚನೆ ನಿನ್ನ ತರಣೆ. ಈಗ ನೀನ್ ಹೇಗೆ ಉದ್ವೇಗದಲ್ಲಿ ಓಡಾಡಿದ್ಯಲ್ಲ, ಬಡಬಡವನ್ನ ಮಾತಾಡಿದ್ಯಲ್ಲ, ಪಾಪ ಅವಳು ಆ ಸಂದರ್ಭಕ್ಕೆ ಯಾವುದೋ ವಿಷಯಕ್ಕೊಳಗಾಗಿ ಹಾಗೆ ಮಾತಾಡಿರ್ಬೋದು. ಇದ್ರಲ್ಲಿ ತಪ್ಪೇನಿದೆ? ನೋಡು, ಇದೆಲ್ಲ ಬಗೆಹರಿಯಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಾನೇ ಅವ್ರ ಜೊತೆ ಹೋಗಿ ಮಾತಾಡ್ಲಾ? ಸತ್ಯಣ್ಣ ಪ್ಲೀಸ್ ನೋಡಿ, ನಾಳೆ ಬೆಳಗ್ಗೆ ನನಗೆ ಕೋರ್ಟಲ್ಲಿ ಹಿಯರಿಂಗ್ ಇದೆ, ನಾನು ಸ್ವಲ್ಪ ಪ್ರಿಪೇರ್ ಆಗ್ಬೇಕು. ನೀವು ಹುಷಾರಾಗಿ ಮನೆಗೆ ರೀಚ್ ಆಗಿ, ನಾನು ನಿಮ್ಗೆ ನಾಳೆ ಸಿಗ್ತೀನಿ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಭಾಗ್ಯ ವೈಫ್ ಆಫ್ ವೀರಣ್ಣ ಅಲಿಯಾಸ್ ಚನ್ನವೀರಪ್ಪ ತಮ್ಮ ಗಂಡನನ್ನ ಅಮಾನುಷವಾಗಿ ಕೊಲೆ ಮಾಡಿರುವುದು ಆಧಾರ ಸಮೇತ ಸಾಬೀತಾಗಿರುತ್ತದೆ. ಅಪರಾಧಿಗೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 103 ಸಬ್ ಸೆಕ್ಷನ್ 1 ಮತ್ತು 4A ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ತಗೋ ಅಕ್ಕ, ನೀರ್ ಕುಡಿ. ಕೆಟ್ಕನ್ಸ್ ಬಿತ್ತಾಕ? ಸಹನ, ದೇವ್ರನ್ನ ನೆನ್ಸ್ಕೊಂಡ್ ಮಲ್ಕೋ, ಕೆಟ್ಕನ್ಸ್ ಬೀಳಲ್ಲ. ಸರಿ ಸಹನ, ನಾನ್ ದಯವಿಟ್ಟು ಕ್ಷಮಿಸು. ನನ್ನಿಂದ ನೀನ್ ಎಚ್ಚರ ಆಗೋಗಾಯ್ತು. ಇಲ್ಲೇ ಅಕ್ಕ. ಸರಿ, ನೀ ಮಲ್ಕೋ. ಲಕ್ಷ್ಮಕ್ಕ ಹೇಳ್ದಾಗ್ಲೇ ನಾನ್ ಸಾಹೇಬ್ರನ್ನ ಹೋಗಿ ಪ್ರಶ್ನೆ ಮಾಡ್ಬೇಕಿತ್ತು. ನಿಮ್ ಸ್ವಾರ್ಥಕ್ಕೋಸ್ಕರ ನನ್ ತಾಯಿನ ಜೈಲಲ್ಲೇ ಕೊಳೆಯಾಗ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡದೇ ಇರೋದು ನಂದೇ ತಪ್ಪು. ಹೀಗೇನ್ ಮಾಡ್ಲಿ? ಅಮ್ಮನ್ ಕೇಸ್ ಹಿಯರಿಂಗ್ ಬರೋಷ್ಟರಲ್ಲಿ ನಾನು ಈ ಟ್ರೈನಿಂಗ್ ಎಲ್ಲ ಮುಗಿಸಿ ಹೊರಗೆ ಹೋಗಿರ್ತೀನಿ. ನಮ್ ಸಾಹೇಬ್ರನ್ನ ನಂಬುದ್ರಾಗಲ್ಲ. ಯಾರನ್ನಾದ್ರೂ ಹಿಡಿದು ಅಮ್ಮನ್ಗೆ ಹೇಗಾದ್ರೂ ಬೇಲ್ ಕೊಡ್ಸಿ ಹೊರಗ್ ತರ್ಬೇಕು. ಆದ್ರೆ ಸಾಹೇಬ್ರೆ, ನೀವು ಮಾಡಿದ ದ್ರೋಹನ್ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಅದಕ್ಕೆ ಶಿಕ್ಷೆ ಅನ್ನೋ ಹಾಗೆ ನನ್ ಜೀವನ ಪೂರ್ತಿ ನಿಮ್ಮನ್ನ ದ್ವೇಷಿಸ್ತೀನಿ. ಈಗ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ಲಿ. ನಾನು ಮೊದಲಿಂದಲೂ ವಾದಿಸ್ಕೊಂಡು ಬರ್ತಾ ಇರೋ ಹಾಗೆ ನನ್ನ ಕ್ಲೈಂಟ್ ಶ್ರೀಮತಿ ಭಾಗ್ಯಮ್ಮ ಒಬ್ಬ ನಿರಪರಾಧಿ. ನೀವು ಅವರ ಡಿಫೆನ್ಸ್ ಲಾಯರ್ ಆಗಿ ಅವ್ರನ್ನ ಅಪರಾಧಿ ಅಂತ ಹೇಳಕ್ಕಾಗತ್ತಾ? ನಿರಪರಾಧಿ ಅಂತ ತಾನೇ ಹೇಳ್ತೀರಾ. ಮುಂದುವರಿಸಿ. ಕಕ್ಷಿದಾರರ ಪರ ನಿಲ್ಲೋದೇ ತಾನೇ ನಮ್ಮ ಡಿಫೆನ್ಸ್ ಲಾಯರ್ಗಳ ಕರ್ತವ್ಯ. ಮಹಾಸ್ವಾಮಿಗಳು ಮುಂಚೆ ವಕೀಲಿಕೆ ಮಾಡ್ತಾ ಇದ್ದಾಗ ನಾವು ಇದನ್ನೇ ಮಾಡಿದ್ರಿ. ನಾನು ಸುಮ್ಮನೆ ಜೋಕ್ ಮಾಡ್ದೆ. ಪ್ಲೀಸ್ ಕಂಟಿನ್ಯೂ. ಮೈಲಾರ್ಡ್, ನನ್ನ ಕಕ್ಷಿದಾರ ಭಾಗ್ಯಮ್ಮ ಅವ್ರ ವಿರುದ್ಧ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋರ್ಟ್ಗೆ ಅಷ್ಟು ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ದು ಫೇಕ್, ಸುಳ್ಳು ಅಂತ ಇವತ್ತು ನಾನು ಕೋರ್ಟ್ ನಲ್ಲಿ ಆಧಾರ ಸಮೇತ ಪ್ರೂವ್ ಮಾಡ್ತೀನಿ, ಮನವರಿಕೆ ಮಾಡ್ತೀನಿ. ತಾವು ದಯವಿಟ್ಟು ಅದಕ್ಕೆ ಅನುಮತಿ ಮಾಡ್ಕೊಡ್ಬೇಕು. ಹೊಸ ಎವಿಡೆನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಎಸ್ ಯುವರ್ ಆನರ್, BNS ಸೆಕ್ಷನ್ 94 and 348 ಪ್ರಕಾರ ನಾನು ವಿಟ್ನೆಸ್ ನ ಹಾಜರು ಮಾಡ್ತೀನಿ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಮಿಸ್ಟರ್ ಶ್ರವಣ್, ಡಿಫೆನ್ಸ್ ಲಾಯರ್ ಹೊಸ ಸಾಕ್ಷ್ಯನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ನಿಮ್ದೇನಾದ್ರು ಅಬ್ಜೆಕ್ಷನ್ ಇದೆಯಾ? ನಂದೇನು ಅಬ್ಜೆಕ್ಷನ್ ಇಲ್ಲ. ಮೊದಲು ಅವ್ರ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ಲಿ, ಅಗತ್ಯ ಬಿದ್ರೆ ನಾನು ಆಮೇಲೆ ಕ್ರಾಸ್ ಕ್ವಶನ್ ಮಾಡ್ತೀನಿ. ನೀವು ಪ್ರೊಸೀಡ್ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ನಾವು ಸಬ್ಮಿಟ್ ಮಾಡ್ತಿರೋ ಹೊಸ ಎವಿಡೆನ್ಸ್, ಅದರ ಆಧಾರ ಎಲ್ಲ ಇದರಲ್ಲಿ ಸಾಹೇಬರ ಪಡಿ. ಪ್ರೊಸೀಡ್. ಯುವರ್ ಆನರ್, ಸಿದ್ದಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ತಾವು ಅನುಮತಿ ಕೊಡಿ. ಗ್ರಾಂಟೆಡ್. ಅಜಿತ್ ರಾಮನಾರಾಯಣ್. ಅಜಿತ್ ಅವರೇ, ಈ ಭಾಗ್ಯಮ್ಮ ಅವ್ರ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ನೀವೇ ಅಲ್ವಾ? ಹೌದು. ಆ ಕೇಸ್ ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ FIR ಹಾಕಿದ್ರಿ. ಎಲ್ಲಾ ಸಾಕ್ಷಿ ಆಧಾರಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ? ಹೌದು ಸರ್. ಮತ್ತೆ ಈ ಕೇಸಲ್ಲಿ ಇದ್ದಕ್ಕಿದ್ದಂತೆ B ರಿಪೋರ್ಟ್ ಹಾಕೋದು ಕಾರಣ? ಯುವರ್ ಆನರ್, ಶಾರದತ್ತ ಮೇಲೆ ಸುಪಾರಿ ಅಟ್ಯಾಕ್ ಮಾಡಿದ ಹಾಗೆ ವೀರಣ್ಣ ಅವರ ಕೊಲೆ ಕೇಸಿನಲ್ಲೇ ಕೂಡ ಈ ಕೇಸ್ನಲ್ಲಿ ಯಾವುದೋ ಕಾರಣದ ಕೈ ಕೆಲಸ ಮಾಡಿದೆ ಅಂತ ನಂಗೆ ತುಂಬಾ ಅನುಮಾನ ಇದೆ. ನೀವು ಅನುಮತಿ ಕೊಟ್ರೆ ಆ ಕಾರಣದ ಕೈ ಯಾರ್ದು ಅಂತ ಹುಡುಕಿ ಅವ್ರನ್ನ ಕಂಡುಹಿಡಿಯೋ ಪ್ರಯತ್ನ ಮಾಡ್ತೀವಿ. ಆರೋಪಿ ಸ್ಥಾನದಲ್ಲಿರೋ ಭದ್ರನ ವಿಚಾರಣೆ ಮಾಡೋದಕ್ಕೆ ನನಗೆ ಅನುಮತಿ ಕೊಡ್ಬೇಕು. ಗ್ರಾಂಟೆಡ್. ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಅವ್ರು ಹೇಳಿದ ಹಾಗೆ ವೀರಣ್ಣನ ಹತ್ಯೆ ಮಾಡಿ ನೀವೇ ಅದನ್ನ ಮಾಡಿದ್ದು ಅಂತ ಹೇಳಿಕೆ ಕೊಟ್ಟಿರೋದು ನಿಜ.